ಅಲ್ರೇ ನಾವು ಇರೋದೇನು ಹಿಂದೂಸ್ತಾನದಲ್ಲ, ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲ. ನಮಗೆ ಅರ್ಥ ಆಗ್ತಾ ಇಲ್ಲ. ಈದ್ ಮಿಲಾದ್ ನಡೀಲಿ, ರಂಜಾನ್ ನಡೀಲಿ, ಯಾವುದೇ ಕಲ್ಲು ತೂರಾಟ ಆಗಲ್ವಲ್ಲ. ಇವತ್ತು ಹಿಂದೂಗಳ ದೇವಸ್ಥಾನಗಳ ಹಿಂದೂ ಶ್ರದ್ಧಾ ಮೆರವಣಿಗೆ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ನಿಮಗೇನಾದರೂ ಉಳಿಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವೆಲ್ಲರೂ ಪಾಕಿಸ್ತಾನಕ್ಕೆ ಕೊಟ್ಟೋಗ್ಬಿಡಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ನಮ್ಮ ದೇಶ ಹಿಂದೂಗಳ ದೇಶ, ಸನಾತನ ಧರ್ಮ ಇರತಕ್ಕಂಥ ಒಂದು ದೇಶ. ಈ ದೇಶದಲ್ಲಿ ಇವತ್ತಿನ ದಿವಸ ನಮ್ಮ ಹಿಂದೂಗಳಿಗೆ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲವು ಮತಾಂಧರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀವಿ ನಾವು, ನಮ್ಮ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ. ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಮುಸಲ್ಮಾನ್ ಬಾಂಧವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಅವರ ಮಸೀದಿ ಮುಂದ್ಗಡೆ DJ ಹಾಕಬಾರ್ದು, ಮೆರವಣಿಗೆ ಹೋಗಬಾರ್ದು. ಯಾರಾದರೂ ಹಿಂದೂಗಳು ಶವ ಸಂಸ್ಕಾರಕ್ಕೆ ಅಂತೇಳಿ ಮೆರವಣಿಗೆ ಹೋದರೆ ಅದನ್ನ ವಿರೋಧ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ನಮ್ಮ ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನೆಲ್ಲ ಆಗಿದೆ, ಒಂದು ಸಂಚನ್ನ ರೂಪಿಸಿ ಇವತ್ತಿನ ದಿವಸ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಯಾವುದೇ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಂದುವರಿಸದೆ ಈ ಕುತಂತ್ರವನ್ನ ಮಾಡಿರ್ತಕ್ಕಂಥವ್ರನ್ನ ತ್ವರಿತವಾಗಿ ಬಂಧಿಸದೆ ಒಂದು ತಾರತಮ್ಯವನ್ನ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮ್ಮ ಹಿಂದೂಗಳು ಇವತ್ತಿನ ದಿವಸ ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಮದ್ದೂರಲ್ಲಾಗಿದೆ, ಮದ್ದೂರಲ್ಲಿ ನಮ್ಮ ಗಣೇಶನ ಮೆರವಣಿಗೆ ದಿವಸ ಅದು ಒಂದು ಪರ್ಮಿಷನ್ ತಗೊಂಡು ಅವತ್ತಿನ ದಿವಸ ಮೆರವಣಿಗೆ ಹೋಗ್ತಾ ಇದ್ರೂ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಇಲಾಖೆ ಇವತ್ತಿನ ದಿವಸ ಫೇಲ್ಯೂರ್ ಆಗಿದೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಹಳಿ ತಪ್ಪತಕ್ಕಂಥ ಕೆಲಸ ಆಗಿದೆ. ನಮ್ಮ ಪೊಲೀಸ್ ಇಲಾಖೆ ಸರಿಯಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರೂ ಸಹ ಯಾರ್ದೋ ಒತ್ತಡಗಳಿಗೆ ಮಣಿದು ಇವತ್ತಿನ ದಿವಸ ಪೊಲೀಸರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಘನವಿತ್ತ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಅದನ್ನ ವಿರೋಧಿಸಿ ಒಂದು ಬಂದ್ಗೆ ಕರೆ ಕೊಟ್ಟು ಎಲ್ಲರೂ ಸಹ ಸಾವಧಾನವಾಗಿ ಸಮಾವೇಶವನ್ನ ಮಾಡ್ತಿರಬೇಕಾದ್ರೆ, ಒಂದು ಮೌನವಾದ ಮೆರವಣಿಗೆಯನ್ನು ಮಾಡ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಅಂತ ನೋಡದೆ ಇವತ್ತಿನ ದಿವಸ ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಲ್ರೇ ನಾವು ಇರೋದೇನು ಹಿಂದೂಸ್ತಾನದಲ್ಲ, ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲ. ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ದೇವರನ್ನ ಮೆರವಣಿಗೆ ಮಾಡಿ ಅದನ್ನಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ನೀವು ಸಂಚನ್ನ ರೂಪಿಸಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥವ್ರ ಮೇಲೆ ಕಲ್ಲು ತೂರಾಟ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು? ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸ್ವಾಮಿ. ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು FIRಗಳು ಮಾಡ್ತೀರಿ? ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ? ಹೆಣ್ಣು ಮಕ್ಕಳನ್ನ ಒಬ್ಬ ಗಂಡು ಪೊಲೀಸು ಪೇದೆ ಬಂದು ಹಿಂದುಗಡೆಯಿಂದ ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಪ್ರಚೋದನೆ ಇರ್ಬೋದು? ಚಿಕ್ಕ ಮಕ್ಕಳು ಏನು ಒಂದು 7-8 ವರ್ಷ 10 ವರ್ಷ ಇರ್ತಕ್ಕಂಥ ಮಕ್ಕಳು ಮಾಡಿ ಮೇಲೆ ನಿಂತ್ಕೊಂಡು ಗಣೇಶನ ಮೇಲೆ ಎಂಜಲು ಉಗಿತಾನೆ ಅಂತ ಹೇಳಿದ್ರೆ, ಈ ಮುಸಲ್ಮಾನರಲ್ಲಿ ಮಕ್ಕಳಿಗೆ ಇಷ್ಟೊಂದು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ವಯಸ್ಸಿಗೆ ಬಂದಿರತಕ್ಕಂಥ ಗಂಡಸರಿಗೆ ಎಷ್ಟೊಂದು ನೀವು ತಲೆಗಳಲ್ಲಿ ತುಂಬಿಸಿರಬೇಕು, ನಮ್ಮ ಮೇಲೆ ಎಷ್ಟೊಂದು ದ್ವೇಷ ಇರಬಹುದು. ಹಾಗಾಗ್ಬಿಟ್ಟು ಇದಕ್ಕೆಲ್ಲ ನಾವು ಕಠಿಣವಾಗಿ ವಿರೋಧ ಮಾಡ್ತಾ ಇದ್ದೇವೆ. ನೀವು ಯಾರು ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ನಿಮಗೇನಾದರೂ ಉಳಿಲಿಕ್ಕೆ ನಿಮಗೆ
ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವೆಲ್ಲರೂ ಪಾಕಿಸ್ತಾನಕ್ಕೆ ಕೊಟ್ಟೋಗ್ಬಿಡಿ. ಇಲ್ಲಿದ್ದುಕೊಂಡು ನಮ್ಮಲ್ಲೇ ಕಲಹ ಸೃಷ್ಟಿ ಮಾಡಿ ಇವತ್ತಿನ ದಿವಸ ಕೋಮು ಗಲಭೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದೇ ಆದರೆ ಯಾವೊಬ್ಬ ಹಿಂದೂಗಳು ಸುಮ್ಮನೆ ಇರೋದಿಲ್ಲ. ಈ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿಕ್ಕಬಳ್ಳಾಪುರದಿಂದ ನಾವೆಲ್ಲರೂ ಕೂಡ ಸರ್ಕಾರದ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ಮೇಲೆ ಜಿಹಾದಿ ಮಾನಸಿಕತೆ ಉಳ್ಳಂತಹ ಜಿಹಾದಿ ಶಕ್ತಿಗಳು, ಪಾಕಿಸ್ತಾನ ಪರ ಇರ್ತಕ್ಕಂಥ ಹಿಂದೂ ವಿರೋಧಿ ಶಕ್ತಿಗಳು ಇವತ್ತು ಗಣೇಶನ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡಿ ದೊಣ್ಣೆಗಳಿಂದ ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ನಾವೆಲ್ಲರೂ ಕೂಡ ಖಂಡಿಸಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಕೂಡ ವ್ಯವಸ್ಥಿತವಾಗಿ ಹಿಂದೂ ಕಾರ್ಯಕರ್ತರ, ಹಿಂದೂ ದೇವಸ್ಥಾನಗಳ, ಹಿಂದೂ ಏನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥ ಸಂಚನ್ನು ಏನು ಇವತ್ತು ಇಡೀ ಹಿಂದೂ ಸಮಾಜ ಇವತ್ತು ಖಂಡನೆ ಮಾಡುತ್ತೆ. ಎರಡನೇದಾಗಿ ಇವತ್ತು ಏನು ಜಿಹಾದಿ ಮಾನಸಿಕತೆ ಉಳ್ಳಂಥ ಶಕ್ತಿಗಳಿಗೆ ಸಹಕಾರವಾಗಿ ಇವತ್ತು ಸರ್ಕಾರ ನಿಂತಿದೆ. ಈ ಸರ್ಕಾರದ ನಿಲುವನ್ನು ಹಿಂದೂ ಸಮಾಜ ವಿರೋಧ ಮಾಡುತ್ತೆ. ಈ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ. ಹಿಂದೂ ಸಮಾಜ ಎತ್ತೆತ್ಕೊಂಡಾಗ ಈ ಸರ್ಕಾರಕ್ಕೆ ಗಂಭೀರವಾದ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಆಗ್ರಹ ಮಾಡುತ್ತೆ. ಇವತ್ತು ಸರ್ಕಾರ ಬಂದಾಗಿನಿಂದ ಈದ್ ಮಿಲಾದ್ ನಡೀಲಿ, ರಂಜಾನ್ ನಡೀಲಿ, ಯಾವುದೇ ಕಲ್ಲು ತೂರಾಟ ಆಗಲ್ವಲ್ಲ. ಇವತ್ತು ಹಿಂದೂಗಳ ದೇವಸ್ಥಾನಗಳ, ಹಿಂದೂ ಶ್ರದ್ಧಾಕೇಂದ್ರ ಮೆರವಣಿಗೆಗಳ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ಭಯ ಇಲ್ಲದೆ ಇವತ್ತು ಇವರ ಶಕ್ತಿಗಳಿಗೆ ಸಹಕಾರ ನಿಂತಿದೆ ಅಂತೇಳಿ ಇವತ್ತು ನಮ್ಮೆಲ್ಲರ ಆರೋಪ ಆಗಿದೆ. ಇವತ್ತು ಸರ್ಕಾರದ ಭಯ ಇದ್ದಿದ್ರೆ ಏನಕ್ಕೆ ಇವತ್ತು ದಾಳಿಗಳಾಗ್ತಾ ಇತ್ತು? ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಇಲ್ಲೇ ಗಾಳಿ, ಇಲ್ಲೇ ಅನ್ನ ತಿಂದು, ಇಲ್ಲೇ ವಾಸ ಇತ್ತು ಪಾಕಿಸ್ತಾನ ಪರ ಪ್ರೇಮ ತೋರಿಸ್ತಕ್ಕಂಥ ಈ ಮುಸಲ್ಮಾನ್ ಮತಾಂಧ ಶಕ್ತಿಗಳನ್ನ ಹೇಗೆ ನಾವು ದೇಶದಲ್ಲಿ ಉಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಇಂಥವರಿಂದ ದೇಶದ ಸಮಗ್ರತೆ, ಐಕ್ಯತೆಗೆ ಹೇಗೆ ಇವತ್ತು ಸಹಕಾರ ಇರುತ್ತೆ ಅಂತೇಳಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇಂತಹ ಶಕ್ತಿಗಳಿಂದ ಚಿಕ್ಕ 4-5 ವರ್ಷದ ಮಕ್ಕಳು ಇವತ್ತು ಗಣಪತಿ ವಿಗ್ರಹದ ಮೇಲೆ ಎಂಜಿನನ್ನು ಹೋಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರ ಮಾನಸಿಕತೆ ಮತ್ತು ಅವರ ಮನೆಗಳಲ್ಲಿ ಯಾವ ರೀತಿ ಟ್ರೈನ್ ಅಪ್ ಮಾಡಿರ್ಬೋದು ಇವತ್ತು ಮಕ್ಕಳಿಗೆ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿದೆ.